ಎಲ್ಲರೂ ಅಡಿಕೆ ಬೇಕೀಗ ನನಗೆ ಅವ್ರು ಸತ್ತ ಹೋಗ್ತೀನಿ ಏನ್ರಿ ನಿಮ್ದು ಗಟ್ರಟ್ಟಾಳ ಏನ್ರಿ ಪಾಪ ಗಾಡಿ ಆಕ್ಸಿಡೆಂಟ್ ಆಗಿತ್ತೇನ ಹಣ್ಣು ನೀರು ಕೊಟ್ರು ಪಾಪ ಅವರು. ನಾನು ನಡ್ಕೊಂತ ಹೋಗೋದು ನೋಡಿ ಇಲ್ಲಿ ಅದಕ್ಕೆ ಬಂದ್ಯಪ್ಪ ಅಂತ ಕೇಳಿದ್ರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಗಿಚ್ಚಿದ್ರಿ ಅಂತ ಅನ್ಕೊಂತೀನಿ. ಏನು ಹೇಳಕ್ಕೆ ಬಂದೀನಿ ಅಂದ್ರೆ ಇವತ್ತು ನಾನು ಒಂದು ಚಾಲೆಂಜ್ ತೊಗೊಂಡಿನಿ. ಇಷ್ಟು ಚಾಲೆಂಜ್ ಬಂದಿದ್ದು ನಿನ್ನೆ ನನಗೆ, ಅದ್ರಾಗ ಈ ಚಾಲೆಂಜ್ ಮಾಡಕ್ಕೆ ನಾನು. ಬರ್ರಿ ಮುಂಡ್ರಿಗೆ ಮಠ ನಡ್ಕೊಂತ ಹೋಗೋಣ. ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಮತ್ತು ರೋಡ್ ಒಳಗೆ ಯಾರ್ಯಾರು ಸಿಗ್ತಾರೆ ಏನೇನಾಗುತ್ತೆ ಅಂತೇಳಿ ಪೂರ್ತಿ ಲಾಗ್ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತಾ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಕ್ರೇಜಿ ವಿಡಿಯೋ ಬರೋದವು ಮತ್ತು ಇನ್ನೂ ಕ್ರೇಜಿ ಚಾಲೆಂಜಸ್ ಬರೋದವು. ಬಾಯ್, ಲವ್ ಯು. Sahil Vlogs for 6x. ಹಾಯ್ ಗಾಯ್ಸ್, ಇವತ್ತು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ಮತ್ತು ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಹಂಗೆ ಅದ್ರ ಸಲುವಾಗಿ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಬರ್ರಿ ಇಲ್ಲಿ ನೋಡ್ರಿ, ವಿಡಿಯೋ ಮಾಡಕ್ಕೆ ಮೈಕ್, ಪವರ್ ಬ್ಯಾಂಕ್, ಮೇನ್ ಪಾರ್ಟ್ ಚಾರ್ಜರ್ ಮತ್ತು ಸ್ಟಿಕ್ ಮತ್ತು 2 ಹ್ಯಾಂಡ್ ಗ್ಲೌಸ್ ಮತ್ತು ನಮ್ಮ ಹಳೆ ಫೋನ್ ವರ್ಕ್ ಆಗುತ್ತೆ ಅಂತೇಳಿ ತೊಗೊಂಡಿನಿ. ಇವೆಲ್ಲ ಈ ಬ್ಯಾಗ್ನಾಗ ಇಟ್ಕೊಂಡು ಮತ್ತು ಮೇನ್ ಪಾರ್ಟ್ ನೀರಿನ ಬಾಟ್ಲಿ ಒಂದು ಅಲ್ಲಿ ಫ್ರಿಜ್ನಾಗ ಇಟ್ಟಿನಿ. ಅದನ್ನ ತೊಗೊಂಡು ಇಟ್ಕೊಂಡು ನಮ್ಮ ಪಯಣ ಹೋಗೋದ ನೋಡ್ರಿ ಸೀದಾ. ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತಾ. ಇದು ಗಟ್ರಟ್ಟಾಳ್ ರೋಡ್, ಇದು ಮುರ್ಲಾಪುರ್ ರೋಡ್ ಮತ್ತು ಇಲ್ಲಿ ಐತಲ್ರಿ ಇದು ನಮ್ಮ ಕೌಲೂರು ರೋಡ್ ನೋಡ್ರಿ. ಇಲ್ಲಿಂತ್ರ ನಾವು ಹೊಂಟ್ರದು ಮುಂಡ್ರಿ ನಡ್ಕೊಂತ. ಬರ್ರಿ ಹೋಗೋಣ. ನೋಡ್ರಿ ಅಲ್ಲಿಂತ್ರ ಈಗ ಹೊಂಟೀನಿ. ಇನ್ನೊಂದು ಏನು ಬೆಸ್ಟ್ ಪಾರ್ಟ್ ಅಂದ್ರೆ ಗಾಳಿ ಬಿಟ್ಟೈತಿ ತಣ್ಣಂದು ಮತ್ತು ನೆಳ್ಳೂ ಐತಿ ತಣ್ಣಂದು ಮತ್ತು ಬಿಸಿಲಿಲ್ಲ. ಅದು ಒಂದು ನನಗೆ ಭಾಳ ಚಂದ ಆಯ್ತು. ಮತ್ತು ಏನಂದ್ರೆ ಗಾಳಿ ಬಿಟ್ಟೈತಲ್ಲ ಅದಕ್ಕೆ ಸೌಂಡ್ ಕರೆಕ್ಟಾಗಿ ಕೇಳ್ಸಕತ್ತೈತೆ ಅಲ್ಲಿ ನಂಗೆ ಗೊತ್ತಿಲ್ಲ. ಎಡಿಟ್ ಮಾಡ್ಬೇಕು ಆಮೇಲೆ. ನೋಡ್ರಿ ಹೋಗೋಣೀಗ. ಮತ್ತು ಯಾರು ಬೈಕ್ ಹತ್ಕೊಂಡು ಹೋಗ್ಕ ನೀವು ನಡ್ಬಾರ್ಕ ಅಂತೇಳಿ ಡೌಟ್ ಮಾಡೋದು ಭಾಳ ಜನ ಇರ್ತೀರಿ. ಅದಕ್ಕಂದಲ್ಲಿ 10 ಮೀಟ್ರ್ ಅಲ್ಲ 100 ಮೀಟ್ರಿಗೆ ಒಂದೊಂದು ವಿಡಿಯೋ ಮಾಡಿ ಇಟ್ಕೊತೀನಿ ನಾನು. ಯಾಕಂದ್ರೆ ಸ್ವಲ್ಪ ಜನ ಇರ್ತಾರ, ಹಂಗೇನು ತಿಳ್ಕೊಬೇಡ್ರಿ. ಚಾಲೆಂಜ್ ಅಂದ್ರೆ ಚಾಲೆಂಜ. ಬರ್ರಿ ಹೋಗೋಣ. ನೋಡ್ರಿ ಎಲ್ಲ ಗ್ರೀನರಿ ಎಲ್ಲ ಸುತ್ತಮುತ್ತ ನೋಡ್ತಿರ್ಬೋದು ನೀವು. ಆದ್ರೆ ಬಿಸಿಲು ಬಿದ್ದಾಗ್ಬಿಡ್ತು ನೋಡ್ರಿ ತಡ. ಇದಕ್ಕೆ ನಾವು ಇಷ್ಟ ಇಲ್ಲ ಹೋಗೋದು ಸೂರ್ಯನ್ಗೆ. ಇಲ್ಲಿಂತ್ರ ಗಟ್ರಟ್ಟಾಳ ಇನ್ನೂ 4 ಕಿಲೋಮೀಟ್ರ್ ಐತಿ. ಇನ್ನೂ 4 ಕಿಲೋಮೀಟ್ರ್ ಜರ್ನಿ ಮಾಡಿ ಗಟ್ರಟ್ಟಾಳಿಂತ್ರ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದು ನನಗೆ ಗೊತ್ತಿಲ್ಲ. ಗಟ್ರಟ್ಟಾಳಿಂತ್ರ ಮೇ ಬಿ 6 ಕಿಲೋಮೀಟ್ರ್ ಇಲ್ಲ 7 ಕಿಲೋಮೀಟ್ರ್ ಇರ್ಬೋದು ಮುಂಡ್ರಿಗೆ, ನನಗಂತೂ ಗೊತ್ತಿಲ್ಲ. ಅಲ್ಲಿ ಗಟ್ರಟ್ಟಾಳ ದಾಟಿದ ಮೇಲೆ ನೋಡೋಣ. ಗಟ್ರಟ್ಟಾಳ ಅಂಕರು 4 ಕಿಲೋಮೀಟ್ರ್ ಐತ್ರಿ. ಬರ್ರಿ ಹೋಗೋಣ. ರೋಡ್ನಾಗ ಗಾಡಿ ಹೋಗೋದು ನೋಡಿದ್ರೆ ನನಗೆ ಏನು ಅನ್ಸಕತ್ತೈತಿ ಅಂದ್ರೆ, ಡೈಲಿ ನಾನು ಯಾವಾಗಾರ ಒಮ್ಮೆ ಟ್ರಾವೆಲ್ ಮಾಡೋ ಮುಂದೆ ಏನು ಅನ್ಸುತ್ತೆ ಅಂದ್ರೆ, ನಾನು ನಡ್ಕೊಂಡು ತೊಗೊಂಬಂದು ಯಾವಾರ ಗಾಡಿ ಕೈ ಹೊಡೆದು ಹೋಗ್ತೀನಲ್ಲ ಈಗೂ ತಲೆ ಬರಕತ್ಬಿಡೈತಿ ನನಗೆ. ಸುಮ್ಮನೆ ಗಾಡಿ ಕೈ ಹೊಡೆದು ನಡ್ಕೊತ ಹತ್ಕೊಂಡು ಹೋಗ್ಬಿಡೇನಪ್ಪ ಅನ್ಸಕತ್ತೈತಿ. ಬಟ್ ಏನು ಮಾಡ್ಬೇಕು, ಚಾಲೆಂಜ್ ಐತಿ, ಪೂರ ಕಂಪ್ಲೀಟ್ ಮಾಡ್ಬೇಕು. ಬರ್ರಿ ಕಂಪ್ಲೀಟ್ ಮಾಡೋಣ. ಇಲ್ಲಿ ನೋಡ್ರಿ ಮಳೆ ಬಂದು ನೀರು ಎಷ್ಟು ಚಂದ ನಿಂತಾವ ಅನ್ನೋದು. ಇಲ್ಲಿ ನೋಡ್ರಿ ಹೆಂಗೆ ನಿಂತಾವ ನೀರು. ಈ ಕಡೆ ಎಲ್ಲ ಈಗ ಬಿತ್ತಾರ, ಕಡೆ ಎಲ್ಲ ಇನ್ನೂ ಬಿತ್ತಿಲ್ಲ. ಬರ್ರಿ ಹೋಗೋಣ. ನಡ್ಕೊಂತ ಹೊಂಟಿ ನಾನು. ಗಾಳಿ ಬಿಟ್ಟೈತಿ, ವಾಯ್ಸ್ ಸರಿಯಾಗಿ ಕೇಳಲ್ಲ ಅಂತೇಳಿ ಜೋರು ಮಾತಾಡಕತ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಇಲ್ಲಿಂತ್ರ ಮುಂಡ್ರಿಗೆ ಗುಡ್ಡ ಕಾಣುತ್ತಾ, ನಿಮ್ಗೆ ತೋರಿಸ್ತೀನಿ. ಕಾಣ್ತೈತೆ ಅಲ್ಲ ಅಂತೇಳಿ ಕಮೆಂಟ್ ಮಾಡ್ರಿ. ಇಲ್ಲಿ ನೋಡ್ರಿ ಮುಂಡ್ರಿಗೆ ವಾಚ್ ಟವರ್ ಆ್ಯಂಡ್ ಗುಡ್ಡ ನೋಡ್ರಿ. ಇನ್ನೂ 2 ಕಿಲೋಮೀಟ್ರ್ ಐತಿ ಗಟ್ರಟ್ಟಾಳ. ನಾವು ಇಲ್ಲಿ ಹೋಗ್ಬೇಕಾದ್ರೆ ಗಾಳಿನ ನಮಗೆ ಶತ್ರು ಆಗ್ಬಿಟ್ಟೈತಿ. ಗಾಳಿ ಇದ್ರ ಬೇಸ್ ಅಂತ ನಾವು ಮಾಡಿದ್ದೆ, ಅಂದ್ರೆ ಗಾಳಿನ ನಮ್ಮ ಶತ್ರು ಆಗ್ಬಿಟ್ಟೈತಿ ನೋಡ್ರಿ. ನಡೆದಾಗ ಹೋಲ್ತು. ಮತ್ತೇನು ಮಾಡೋಕ್ಕಾಗಿಲ್ರಿ, ಹೋಗಂಬರ್ರಿ. ಎಂಥ ಗಾಳಿ ಇದ್ರಿ ಅನ್ರಿ. ಚಾಲೆಂಜ್ ಅಂತ ಕೊಟ್ಟಿರಿ, ಅದನ್ನ ಕಂಪ್ಲೀಟ್ ಮಾಡೋದು ನನ್ನ ಧರ್ಮ, ಕೊಡೋದು ನಿಮ್ಮ ಧರ್ಮ. ಬರ್ರಿ ಹೋಗೋಣ. ಚಾಲೆಂಜ್ ತೊಗೊಂಡು ನಾನು ನಡ್ಕೊತ ಹೊಂಟೀನಿ. ಕೇಳಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ನಾನು ನಡ್ಕೊತ ಹೊಂಟಿದ್ದೆ, ಅಣ್ಣಾರು ಬರ್ತೀನಂತ ಕೇಳಿದ್ರಿ. ಇಲ್ಲ ನಾನು ಕಾರ್ ಹೊಂಟೀನಿ ನಾನು, ಅದಕ್ಕಂದಲ್ಲಿ ಇರಲಿ ಅಣ್ಣ ಥ್ಯಾಂಕ್ಸ್. ಯೂಟ್ಯೂಬ್ ಒಳಗೆ ವಿಡಿಯೋ ಅಣ್ಣಾರು ನಾನು ನಡ್ಕೊತ ಹೋಗೋದು ನೋಡಿ ಏನಂದ್ರೆ ಯಾರೂ ಇಲ್ಲ ಬಾ ಗಾಡಿಯಾಗ ಹತ್ತ ಅಲ್ಲಿ ಮಠ ಬಿಡ್ತೀನಿ ಅಂದ್ರೆ. ಕ್ಯಾಮ್ರಾ ಇರುತ್ತಿಲ್ಲ, ಯಾರು ಇಲ್ಲ ಅಂದ್ರೆ ಅದಕ್ಕಾರ ಹೆದರ್ಬೇಕು ನಾವು. ಕ್ಯಾಮ್ರಾ ಮುಂದೆ ಮಾತಾಡೋದು ಸುಲಭ ಅಲ್ಲ, ಅಷ್ಟು ಚಾಲೆಂಜ್ ತಗೊಳೋದು ಸುಲಭ ಅಲ್ಲ ಅಣ್ಣ ಅಂತೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮತ್ತು ಬಾಯ್ ಮಾಡಿ ಕಳಿಸಿದ್ದೆ. ಇನ್ನೂ ಮನುಷ್ಯತ್ವ ಇನ್ನೂ ಜೀವಂತ ಐತೆ ಅನ್ಸುತ್ತಾ. ಪಾಪ ಅವ್ರು ಅಣ್ಣಾರು ನಾನು ಇನ್ನೂ 100 ಮೀಟ್ರ್ ಹಿಂದಿದ್ದೆ. 100 ಮೀಟ್ರ್ ಮುಂದೆ ಗಾಡಿ ತರಿವಿ, ನಾ ಬರೋ ಮಟ್ಟ ವೇಟ್ ಮಾಡಿ ಕೇಳಿದ್ರು ಅವರು ಬರ್ತೀನಿ ಅಂತಮ್ಮ ಅಂತೇಳಿ. ಹಿಂಗೆ ನಾನು ಚಾಲೆಂಜ್ ನಾಗಿದ್ದೀನಿ ಅಂದಮೇಲೆ ಅವ್ರು ಅಣ್ಣಾರು ಹೋದ್ರು. ಅಣ್ಣಾರ ವಿಡಿಯೋ ನೋಡಾಕತ್ತಿದ್ರ. ಇವಾಗ ಮುಂದಿರೋದ ಗಟ್ರಟ್ಟಾಳ ನೋಡ್ರಿ. ಈ ಗಟ್ರಟ್ಟಾಳ ಬರುತ್ತೆ ಅನ್ನೋದು ಕಡೆ, ಗಟ್ರಟ್ಟಾಳ ಬಂತು ಅನ್ನೋದು ಒಂದು ಖುಷಿ. ಆದ್ರೆ ಇನ್ನೊಂದು ದುಃಖ ಐತಿ. ಏನಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ಇವಾಗ ಗಾಳಿ ಸ್ವಲ್ಪ ಸ್ಟಾಪ್ ಆಗೈತಿ, ಮಾಡ ಸ್ವಲ್ಪ ಹೆಚ್ಚಾಗೈತಿ. ಈಗ ಮಾಡ ಹೆಚ್ಚಾಗೈತಿ ಅಂದ್ರೆ ಮಳೆ ಬರ್ತಂತನ ಅರ್ಥ. ಇನ್ನೂ ಡಿಫಿಕಲ್ಟ್ ಆಗತೈತಿ ಇದು ಚಾಲೆಂಜ್. ಫುಲ್ ಏನಾಗುತ್ತೆ ನೋಡ್ಬೇಕು. ಕ್ಯಾಮ್ರಾ ಮತ್ತು ಫೋನ್ ಏನೋ ವಾಟರ್ ಪ್ರೂಫ್ ಇಲ್ಲಿವು. ಹೆದರ್ಕಿನ ಒಂದು ಸ್ವಲ್ಪ ನೋಡ್ರಿ. ಈ ಕಡೆ ಎಲ್ಲ ಮಾಡ ಆಗ್ಬಿಟ್ಟೈತಿ, ನೀವು ನೋಡ್ತಿರ್ಬೋದು.
ಮುಂಡ್ರಿಗಾರೇನ್ರಿ? ನಮ್ಮ ಅಣ್ಣಾರು ಮುಂಡ್ರಿಗಾರ ಅಂತ ನಾವು ಹೊಂಟಿದ್ವಿ, ಈಗ ಚಾಲೆಂಜ್ನಾಗಿದ್ವಿ. ಹಂಗ ಇವ್ರು ಭೇಟಿಯಾಗಿ ಇನ್ಸ್ಟಾಗ್ರಾಮ್ ಯೂಸರ್ ಅಲ್ಲ ಅಂದ್ರೆ ಹಂಗೆ ಅವ್ರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಿ ಹೊಂಟಿವಿ ನೋಡ್ರಿ ನಾವೀಗ. ಇದು ನೋಡ್ರಿ ನಮ್ಮ ಮುಂಡ್ರಿಗೆ ರೋಡು. ಈ ರೋಡ್ನಾಗ ನಡ್ಕೊಂತ ಹೋಗೋಕ್ಕೂ ಬೇಸರ ಆಗುತ್ತೆ. ಈ ರೋಡ್ನಾಗ ಬಸ್ ಮತ್ತು ಲಾರಿ ಮತ್ತು ಕಾರು ಮತ್ತು 2 ವೀಲರ್ ಹೆಂಗೆ ಬರ್ತಾವನೋ ಗೊತ್ತಿಲ್ಲ. ದಿನಕ್ಕೆ ಅಂಕರ್ ನಡಿತೈತಿ ಬಿಡ್ರಿ, ರಾತ್ರಿ ಬರಾರ ಸತ ಹೊಕ್ಕಾರ ನೋಡ್ರಿ. ಹಂಗೈತೆ ರೋಡ್ ನೋಡ್ರಿ. ಗುಂಡಿ ಅನ್ನೋದು ತುಂಗಭದ್ರಾ ಡ್ಯಾಮ್ ಆಗ್ಯಾವ್ರಿ ಒಂದೊಂದು ಗುಂಡಿನ. ಕಟ್ರೆಡ್ಡಾಳಿಂತ್ರ ನಾವು ಹೊಂಟಿರೋದು ಈಗ ಮುಂಡ್ರಿಗೆ ರೋಡ್ ಕಡೆ. ಇನ್ನೂ ಮುಂಡ್ರಿಗೆ ಏನೂ ಇಲ್ಲ ಅಂದ್ರೆ ಇನ್ನೊಂದು 6-7 ಕಿಲೋಮೀಟ್ರ್ ಇರ್ಬೇಕು ನನ್ನ ಅನ್ಸಿದ್ಮೆಂಟಿಗೆ. ನಾವು ಅದು ನಡ್ಕೊಂತ ಹೊಂಟಿವಲ್ಲ, ಫುಲ್ ಕ್ರೇಜಿ ಐತಿ ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನೊಂದು ಏನು ಹೆದರಿಕೆ ಆಗತೈತೆ ಅಂದ್ರೆ ಮಾಡಾಗೈತಿ, ಮಳೆಯಲ್ಲಿ ಬರ್ತಾನ ಹೆದರಿಕೆ ನನಗೆ, ಮತ್ತೇನೇ ಹೆದರಿಕಿಲ್ಲ. ಈಗ ನಾನು ರೋಡ್ನಾಗ ಹೊಂಟಿದ್ದೆ, ಒಬ್ರು ಬೈಕ್ನಾರು ಏನಂದ್ರೆ GPS ಮಾಡಕ್ಕೆ ಬಂದಿ ಏನೇನಂದ್ರೆ ಲಾಗರ್ ಅಂದ್ರೆ ಗೊತ್ತಾಗಲಿಲ್ಲ ಪಾಪ ಅವ್ರಿಗೆ. GPS ಅಂತ ಎದಕ್ಕಂದ್ರೆ ನಾನು ಕೈಯಾಗ ಒಂದು ಸ್ಟ್ಯಾಂಡ್ ಮತ್ತು ಫೋನ್ ಹಿಡ್ಕೊಂಡು ಹೊಂಟಿದ್ನಲ್ಲ, ಅದು ನೋಡಿ GPS ಮಾಡಕ್ಕೆ ಬಂದಿ ಏನಂದ್ರೆ. ಇರಲಿ ಪರವಾಗಿಲ್ಲ, ಬರ್ರಿ ಹೋಗೋಣ. ಹಂಗೆ ಸಪೋರ್ಟ್ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ ಮತ್ತು ಯೂಟ್ಯೂಬ್ನಾಗ. ಸಬ್ಸ್ಕ್ರೈಬ್ ಫಾಲೋ ಎರಡು ಮಾಡ್ಕೋರಿ. ಬಾಯ್. ಈ ಕಡೆ ಇದು ರೋಡ್, ನಾವು ಹೊಂಟಿರೋ ರೋಡ್ ಇದು. ಈ ಕಡೆ ಇಲ್ಲಿ ದೇವಸ್ಥಾನ ಐತು ಒಂದು, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಇಲ್ಲಿ ನೀರಿನ ಟ್ಯಾಂಕರ್ ಐತೆ, ಸ್ವಲ್ಪ ಮುಖ ಗಿಕ್ಕ ತಕೊಂಡೋಣ ಅಂತೇಳಿ ನಿಂತೀನಿ. ಬರ್ರಿ ಮುಖ ತಕೊಂಡು ಹೋಗೋಣ. ಮತ್ತೆ ನಮ್ಮ ಅಣ್ಣಾರು ಮುಂಡ್ರಿಗೆ ಹೊಂಟಾರ, ಬಾ ಹೋಗೋಣ ಅಂತೇಳಿ ಕರೆಯಕತ್ತಾರ ನೋಡಿ. ಇಲ್ಲಿ ತಗೋರ ಬರ್ರಿ. ಬಾಯ್. ಹಾಂ, ಇಷ್ಟು ಸಪೋರ್ಟ್ ಮಾಡೋರಿದ್ರೆ ಸಾಕು ನಮ್ಗೆ. 100K ಅಲ್ಲ, 1 ಮಿಲಿಯನ್ ಮಾಡ್ಬೋದು ನಾವು. ಇಷ್ಟು ಸಪೋರ್ಟ್ ಮಾಡೋರಿದ್ರೆ ಸಾಕು ನಮ್ಗೆ. ಮತ್ತೇನಿಲ್ಲ, ಇಲ್ಲಿಂತ್ರ ಮುಖ ತಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬರ್ರಿ. ಈ ಕಡೆ ಎಲ್ಲ ಮಕ್ಕ ತಕೊಂಡು ಈ ಕಡೆ ಎಲ್ಲ ಗಾಡಿ ಹೊಂಟವು, ಅದು ನೋಡ್ಕೊಂತ ನಾನು ಇಲ್ಲಿ ಕುಂತು ನೀರು ಕುಡಿಯಾಕತ್ತೀನಿ. ಹೊಂಟಿನಿ ಅಲ್ಲಿಂತ್ರ ಮಕ್ಕ ಗಿಕ್ಕ ತಕೊಂಡು ನೀರು ಕುಡ್ದು. ಈ ಕಡೆ ಹನಿನೂ ಸ್ವಲ್ಪ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗೈತಿ. ಮತ್ತು ಫುಲ್ ಮಳೆ ಬಂದರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಮುಂದೆ ಉಳ್ಕೊಳಕ ಯಾವ ರೂಮೂ ಇಲ್ಲ, ಯಾವ್ದು ಇದು ಇಲ್ಲ. ಯಾವ್ದಾರ ಒಂದು ಗಿಡದ ನೆಳಿ ನಿಂದ್ರದ, ಮತ್ತೇನು ಮಾಡೋದು. ಮಳೆ ಬರಾಕತ್ತೈತಿ, ಸ್ವಲ್ಪ ಸಣ್ಣ ಹನಿ ಬೀಳಾಕತ್ತೈತಿ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತೇಳಿ. ಹಂಗೆ ಕಂಟಿನ್ಯೂ ವಿಡಿಯೋ ನೋಡ್ರಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೋದು ಮತ್ತು ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಮುಂದೆ ಸಿಗೋಣ. ಈಗ ಏನು ನಡ್ಕೊಂತ ಹೊಂಟೀನಿ, ಚಾಲೆಂಜ್ ಯೂಟ್ಯೂಬರ್ ರೀ ನಾನು. ಯೂಟ್ಯೂಬ್ನಾಗ ವಿಡಿಯೋ ಮಾಡ್ತೀನಿ ರೀ. ಇದಾವ್ರೇನ್ರಿ ನಿಮ್ದು ಗಟ್ರಟ್ಟಾಳ ಹುನ್ರಿ ಏನ್ರಿ ಹೊಲಕ್ಕೆ ಬಂದ್ರಿ? ಥ್ಯಾಂಕ್ಸ್ ರೀ. ನಮ್ಮ ಅಜ್ಜಾರ ಕಾಲೇಜ್ ಹೊಂಟೇನಂದ್ರೆ ಕಾಲೇಜ್ಗೆಲ್ಲ ನಾನು ಲಾಗರ್ತಿ ಲಾಗ್ ಮಾಡ್ಕೊಂತ ಮುಂಡ್ರಿಗೆ ಮಟ್ಟ ಟ್ರಾವೆಲ್ ಮಾಡಕತ್ತೀನಿ ಹೇಳ್ಕೊಂತಾನೆ. ಅವ್ರೇನಂದ್ರೆ ಅವ್ರದೇನೋ ಮುಂಡ್ರಿಗೆ ಅಂತ ಈ ಕಡೆ ಹೊಲಕ್ಕೆ ಬಂದ್ರ. ಅವರು ನಮ್ಮ ರೈತರು. ಇರಲಿ ಬರ್ರಿ ಹೋಗೋಣ. ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಅಂದ್ರೆ ಮುಂಡ್ರಿಗೆ ಬರ್ರಿ ತೋರಿಸ್ತೀನಿ. ಇಲ್ಲಿ ಮುಂದೆ ನೀವ ನೋಡ್ಕೊಂಬಿಡ್ರಿ. ಇನ್ನೂ 2 ಕಿಲೋಮೀಟ್ರ್ ಐತೆ ನೋಡ್ರಿ ಮುಂಡ್ರಿಗೆ. ಹೌದಾ, ಇನ್ನೂ 2 ಕಿಲೋಮೀಟ್ರ್ ಐತಿ ಮುಂಡ್ರಿಗೆ. ಒಂದು ಕಡೆ ಚಾಲೆಂಜ್ ಗೆಲ್ತೀನಿ ಅನ್ನೋ ಖುಷಿ, ಆದ್ರೆ ಇನ್ನೂ ಮಾಡಾಗೈತಲ್ಲಪ್ಪ, ಎಲ್ಲಿ ಮಳೆ ಬರುತ್ತೆ ಅನ್ನೋ ದುಃಖ ಐತಿ. ಅಂದ್ರೂ ಬಿಡಂಗಿಲ್ಲ. ಈ ಚಾಲೆಂಜ್ ಎನಿ ಕಂಡೀಷನ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಚಾಲೆಂಜ್ ಕೊಟ್ಟಿರೋದು ನೀವು MK ಸಾಯಿಲ್ಗೆ ಅಂತಿಂತವ್ರಿಗೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ 2 ಕಿಲೋಮೀಟ್ರ್ ಐತಿ, ಏನು ದೂರ ಐತಿ. ಬರ್ರಿ ಹೋಗೋಣ. ರೋಡ್ನಾಗ ಹೊಂಟಿದ್ನೆ, ಈ ಕಡೆ ತೆಗ್ನಾಗ ಗಾಡಿ ಕಾಸು ಬಿದ್ದೈತಿ. ಯಾರ್ದೇನ ಪಾಪ ಗಾಡಿ ಆಕ್ಸಿಡೆಂಟ್ ಆಗಿತ್ತೇನ. ಬರೋ ಮುಂದೆ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಕೊಂಬರ್ರಿ. ಅದಕ್ಕಂದ್ರೆ ಈಗ ಮಳೆಗಾಲ ಹೇಳಕ್ಕೆ ಬರೋಂಗಿಲ್ಲ. ಹುಷಾರಾಗಿ ಬರ್ರಿ, ಎದಕ್ಕೆ ಬೇಕು ನೋಡ್ರಿ. ನೀವು ಸ್ಪೀಡ್ ಬರೋದು ಬೇಡ ಅನ್ನಂಗಿಲ್ಲ. ಮನ್ಯಾಗ ನಿಮ್ಮ ಫ್ಯಾಮ್ಲಿ ಕಾಯ್ತಿರ್ತಾ, ಸ್ವಲ್ಪ ಮೆಲ್ಕ್ ಬರ್ರಿ ಆದಷ್ಟು. ನೀವು ರೈಡ್ರ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಎಲ್ಲರಿಗೆ. ಬ್ಲ್ಯಾಕ್ ಮ್ಯಾಜಿಕ್ ನೋಡ್ರಿ. ಇಲ್ಲಿ ಯಾರನ 3 ದಾರ ಐತಿ. ಇಲ್ಲಿ ಮಳೆ ಬರೋಕ್ಕೆ ಚಾಲು ಆಗೈತೆ ಆಗಲೇ. ಇಲ್ಲಿ ಇಂಥವು ಹೊಲಸು ಉದ್ಯೋಗ ಮಾಡ್ಯಾರ ನೋಡ್ರಿ ಆಗಲೇ. ಸ್ವಲ್ಪ ಹುಷಾರಾಗಿ ಬರ್ರಿ ಗಾಯ್ಸ್. ಮಳೆ ಬರಾಕತ್ತೈತಿ, ಏನು ಮಾಡ್ಬೇಕಂತ ಗೊತ್ತಾಗತ್ತೆ ಲಿಟ್ರಲ್ಲಿ. ನೋಡ್ರಿ ನಿಮ್ಗೆ ಲಕ್ಲಿ ಮಾಡ್ದಂಗೆ ಆದ್ರೆ ಇಲ್ಲಿ ನೋಡ್ರಿ ಎಲ್ಲ ಮಳೆ ಬರಾಕತ್ತೈತಿ. ಎಲ್ಲರೂ ಅಡಿಕೆ ಬೇಕೀಗ ನನಗೆ, ಅದ್ರ ಸತ್ತ ಹೋಗ್ತೀನಿ. ಸ್ವಲ್ಪ ಎಲ್ಲಾರ ಸೀಕ್ರೆಟ್ ಪ್ಲೇಸ್ ಇದ್ರೆ ನೋಡ್ಬೇಕು, ಹುಡುಕ್ಬೇಕು. ಯಾವ ಹೊಲ್ದ ಮನಿ ಇಲ್ಲ ಏನಿಲ್ಲ. ಅಲ್ಲಿ ಹಿಂದಿದ್ದು ಬರ್ರಿ ಇಲ್ಲೆಲ್ಲ ನೋಡಮ್ಮ. ಇನ್ನೂ 2 ಕಿಲೋಮೀಟ್ರ್ ಐತೆ ಅಂತೇಳಿ ಖುಷಿ ಆಗಿದ್ದೆ. ಬಂತು ನೋಡ್ರಿ ಮಳೆ. ಅನ್ಕೊಂಡಿದ್ದೆ ನಮ್ಮ ಮಳೆ ಬರುತ್ತೆ 100% ಅಂತೇಳಿ. ಏನು ಮಾಡಕ್ಕೆ ಬರಲ್ಲ. ಬರ್ರಿ ನೋಡೋಣ. ಇನ್ನೊಮ್ಮೆ ನೀವೇನಾರ ಚಾಲೆಂಜ್ ಕೊಡ್ಬೇಕಂದ್ರೆ ವಿಚಾರ ಮಾಡಿಕೊಡ್ರಿ. ಬಂದ್ಬಿಟ್ಟೆ ನಾವು ಮುಂಡ್ರಿಗೆ
ಭಾಳ ಅಂದ್ರೆ ಇನ್ನೊಂದು 500 ಮೀಟರ್ ಇರ್ಬೋದು ಮುಂಡ್ರಿಗೆ. ನೋಡ್ರಿ ಗುಡ್ಡ ಕಾಣಕತ್ತೈತಿ, ಆಗಲ್ಲ ಎಷ್ಟು ದೂರಿಂದ ತೋರಿಸಿದ್ದೆ. ಇವಾಗ ನೋಡ್ರಿ ಇಲ್ಲೇ ಐತಿ ಗುಡ್ಡ, ಮತ್ತೇನಿಲ್ಲ. ಹೋಗ್ತೀನಿ ಮುಂಡ್ರಿಗೆ. ಈ ಕಡೆ ನೋಡ್ರಿ ಇದು ಮುಂಡ್ರಿಗೆ ಮಂಡಾಳ ಫ್ಯಾಕ್ಟ್ರಿ, ಈ ಕಡೆ ಎಲ್ಲ ಹೊಲ ಅದಾವು. ಇನ್ನೊಂದು 500 ಮೀಟ್ರ್ ಹೋದ್ರೆ ನಮ್ಮ ಮುಂಡ್ರಿಗಿನೂ ರೀಚ್ ಆಕ್ಕಿವಿ. ಬರ್ರಿ ಹೋಗೋಣ. ಹಂಗ ಮುಂಡ್ರಿಗಿನೂ ಬಂತು. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಕತ್ತಿರ್ಬೇಕು ನಿಮಗೆ, ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ. ನೋಡ್ರಿ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ. ಬಂದೀವಿ ಮುಂಡ್ರಿಗೆ ಇಷ್ಟ, ಮತ್ತೇನಿಲ್ಲ. ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡಿ, ಇಲ್ಲಿ ಎಲ್ಲಾರ ಮುಖ ತಕ್ಕೊಳಕ ನೀರಿದ್ರ ಇಲ್ಲಿ ಸ್ವಲ್ಪ ಹೊತ್ತು ಮುಖ ತಕ್ಕೊಂಡು ಫ್ರೆಶ್ ಆಗಿ ನಾನು ಮುಂಡ್ರಿಗೆ ಒಳಗೆ ಹೋಗ್ತೀನಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಕಾಯಕತ್ತಾರ ನನ್ನ ಸಲುವಾಗಿ, ಅವ್ರಿಗೆ ಮೀಟ್ ಆಗಿ ಮತ್ತು ನಮ್ಮ ಪಯಣ ನಮ್ಮ ಊರಿನ ಕಡೆ ಅಂತೇಳಿ ಊರಿನ ಕಡೆ ಹೋಗೋದ್ರಿ. ಇಲ್ಲೈತೆ ನೋಡ್ರಿ, ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ. ಫೈನಲಿ ರೀಚ್ ಆದೀವಿ ಮುಂಡ್ರಿಗೆ. ಇಲ್ಲಿ ಅಂತೂ ಮಕ್ಕ ತಕೊಳಕ್ಕೆ ಅಲ್ಲಿ ನೀರಿಲ್ಲ. ಸ್ವಲ್ಪ ಹೊತ್ತು ಕುಂದಿರ್ತೀನಿ ಇಲ್ಲಿ, ಸ್ವಲ್ಪ ಹೊತ್ತು ಕುಂತು ಬಟ್ಟೆ ಒಳಗದ ನೀರು ಅದನ್ನ ಕುಡಿದು ಹೋಗ್ಬೇಕು. ಪ್ಲೇಸ್ ಮಾತ್ರ ಫುಲ್ ಪೀಸ್ಫುಲ್ ಐತಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂಡ್ರಿಗೆ ಎಂಟ್ರಾಕಿನಿ, ಆಮೇಲೆ ಏನಾಗುತ್ತೆ ಅಂತೇಳಿ ನೋಡಮ್ಮ. ಈ ಕಡೆ ನಾನು ಮುಂಡ್ರಿಗೆ ಅಂತೇಳಿ ಬಂದೆ. ಇಲ್ಲಿ ನಮ್ಮ ಸರ್ ಒಬ್ರು ಬಾಳೆಹಣ್ಣು ನೀರು ಕೊಟ್ರು ಪಾಪ ಅವರು. ನಾನು ನಡ್ಕೊಂತ ಹೋಗೋದು ನೋಡಿ ಇಲ್ಲಿ ಅದಕ್ಕೆ ಬಂದ್ಯಪ್ಪ ಅಂತ ಕೇಳಿದ್ರೆ, ಹಂಗೆ ಅವ್ರಿಗೆ ಸ್ವಲ್ಪ ಮಾತಾಡಿಸಿ, ಅವರು ಸಿವಿಲ್ ಡ್ರೆಸ್ನಾಗ ಅದಾರ, ನಂಗೆ ತೋರಿಸ್ಬೇಡ ಅಂದಾರ. ಅದಕ್ಕಂದಲೇ ಸರ್ ನಿಮ್ಮ ಹೆಸರು ಸರ್? ವಿಜಯ್ ಕುಮಾರ್ ಎಚ್ ಬನ್ಕಾಳ್. ಹಾಂ, ವಿಜಯ್ ಕುಮಾರ್ ಎಚ್ ಬನ್ಕಾಳ್ ಸರ್ ಅಂತೇಳಿ ಮುಂಡ್ರಿಗಾಗ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರು ನಮ್ಮ ವಿಜಯ್ ಎಚ್ ಬನ್ಕಾಳ್ ಸರ್. ಇಲ್ಲೈತೆ ನೋಡ್ರಿ, ಇಲ್ಲಿ ಜೂಮ್ ಮಾಡ್ತೀನಿ. ಇಲ್ಲೈತೆ ನೋಡ್ರಿ ರಾಜ್ಯ ಪ್ರಶಸ್ತಿ ಅಂತೇಳಿ. ನನಗೂ ಗೊತ್ತಿದ್ದಿಲ್ಲ, ಹಂಗೆ ಅನ್ಎಕ್ಸೆಪ್ಟೆಡ್ ಮೀಟ್ ಆಯ್ತು ನಮ್ದು ಇವತ್ತು ಸರ್ ಜೊತೆ. ಎಲ್ಲಿ ಸರ್? ಇದಾ ಸರ್? ಇದು ಈ ಕಡೆ ಧ್ವಜ. ಹಾಂ, ಅದೇ ಸರ್. ಹಾಂ, ಇದಲ್ಲ ಸರ್? ಇಲ್ಲಿ ನೋಡ್ರಿ, ಗಣರಾಜ್ಯೋತ್ಸವ ದಿನಾಚರಣೆ ಪ್ರಶಸ್ತಿ ಅದು ಸಿಕ್ಕೈತಿ ನಮ್ಮ ಸರ್ಗೆ. ಅದು 2026 ಒಳಗೆ ಗದಗ ಜಿಲ್ಲಾ. ನನಗೆ ಮೀಟ್ ಆಗಿ ಭಾಳ ಖುಷಿ ಆಯ್ತು. ಸರ್ ಮುಖ ತೋರ್ಸಂಗಿಲ್ಲ. ಇಲ್ಲ ಸರ್, ಮುಖ ಬರಂಗಿಲ್ಲ ಸರ್. ಇದೆಲ್ಲ ನಮ್ಮ ಸರ್ ಏನ ಇದು ಇದ್ದಾಗ ಬಂದಿರೋ ಪ್ರಶಸ್ತಿಗಳು ಇವೆಲ್ಲ ಇಲ್ಲದ ನೋಡ್ರಿ. ಇದು ಹೇಳಿದ್ನ ನಿಮಗೆ, ರಾಜ್ಯ ಪ್ರಶಸ್ತಿ, ಮತ್ತು ಇಲ್ಲಿ ಗಣರಾಜ್ಯ ಪ್ರಶಸ್ತಿ, ಮತ್ತು ಇದು ಕೊಪ್ಪಳ ಜಿಲ್ಲಾ ಉತ್ಸವ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಗಳು ಬಂದವು ಸರ್ಗೆ. ನಾನು ಹಂಗೆ ಸುಮ್ಮನೆ ಹೊಂಟಿದ್ದೆ, ಹಂಗೆ ಅನ್ಎಕ್ಸೆಪ್ಟೆಡ್ ಮೀಟ್ ಆ ಸರ್ ಜೊತೆ ಇರಲಿ. ಮತ್ತು ಬಂದಾಗ ಮೀಟ್ ನೀವು ಬರ್ದಿದ್ದ ಪುಸ್ತಕ ಸರ್? ನೋಡ್ರಿ, ಇವಾಗ ಒಂದು ಪೇಜ್ ಬರ್ಯಾಕೆ ನಮ್ಗೆ ಬೇಸರ ಆಗುತ್ತೆ ಸರ್. ಅಂಥದ್ರಾಗ ಮುಕ್ತ ಜೀವನ ಮತ್ತೆ ಒಳ್ಳೆ ಬಲ್ಲವರ ಮಾತು ಅಂತೇಳಿ 2 ಬುಕ್ಕ ಬರ್ದಾರ ನೋಡ್ರಿ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಎಜುಕೇಟೆಡ್ ಅವರು ಇವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿರೋದು ಫೋಟೋ ಇದು ಫ್ರೇಮ್ ಹಾಕಿ ಸಿಟ್ಟಾರ ಸರ್. ಇವರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಈಗ ನಾ ಇಲ್ಲಿ ಒಬ್ರು ಸರ್ ಮೀಟ್ ಆಗಿದ್ದು ನೀವು ನೋಡಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅಂತಾನೆ ಹೇಳ್ಬೋದು ಕರೆ ಅಂದ್ರೆ. ಯಾಕಂದ್ರೆ ಅವರು ಒಂದು ಬುಕ್ಕ, ಅವ್ರು ಬರ್ದಿರೋ ಬುಕ್ಕ ನನಗೆ ಗಿಫ್ಟ್ ಮಾಡಿದ್ರೆ, ಮತ್ತು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕೊಟ್ರಿ. ಎಲ್ಲರೂ ಪ್ರೋಗ್ರಾಮ್ ಇದ್ರೆ ಕರಿತೀನಿ ಅಂತೇಳಿ. ಇದೆಲ್ಲ ಆಗಕ್ಕೆ ಸಾಧ್ಯ ನಿಮ್ಮಿಂದ್ರನ. ಲವ್ ಯು ಗಾಯ್ಸ್. ಮತ್ತು ಮುಂಡ್ರಿಗೆ ಹೊಂಟಿನೀಗ, ಅಲ್ಲಿ ಹೋಗಿ ಸಿಗ್ತೀನಿ ಅಂತ. ಬಾಯ್. ಇಲ್ಲಿ ನಮಗೆ ಜಾಣ ಮಕ್ಕಳು ಸಿಕ್ಕಾರ, ಕಾಲೇಜಿಗೆ ಹೋಗ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಓದಕತ್ತಾರ. ಆ ಬುಕ್ಕ ನನ್ನ ಕೈಯಂದು ಕಸ್ಕೊಂಡು. ಇಲ್ಲಿ ನೋಡ್ರಿ, ಇವಂಕರು ಫಾಲ್ತು ಫುಲ್. ಅಂತೂ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ನಿಲ್ಲ ಕಿರಣ? ಕಂಪ್ಲೀಟ್ ಮಾಡೀನಿ. ಇವತ್ತಿನ ಲಾಗ್ ಇಷ್ಟ, ಮತ್ತು ನಾಳೆ ಲಾಗ್ ಸಿಗೋಣ. ಮುಂದಿನ ಚಾಲೆಂಜ್ ಒಳಗೆ ಸಿಗೋಣ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಗಂಟೆ ಹೊಡ್ರಿ. ಮತ್ತು ನೆಕ್ಸ್ಟ್ ಚಾಲೆಂಜ್ ಒಳಗೆ ಸಿಗೋಣ. ಬಾಯ್.